ದಕ್ಷಿಣ ಕನ್ನಡ ಮಂಗಳೂರು ಇದು ಖಾಸಗಿ ಬಸ್ ಚಾಲಕರ ಸಮಯ ಪಾಲನೆ ಹೆಸರುವಾಸಿ. ಆದರೆ ಇಲ್ಲೊಬ್ಬ ಚಾಲಕರಿದ್ದಾರೆ, ಅವರ ಸಮಯ ಪ್ರಜ್ಞೆ ಈ ಎಲ್ಲರನ್ನ ಗಮನ ಸೆಳೆದಿದೆ. ಮಹಿಳೆ ಪ್ರಯಾಣಿಕರಿದ್ದರು, ವಿದ್ಯಾರ್ಥಿ ಇದ್ದರು, ಅವರ ಆರೋಗ್ಯ ಹದಗೆಟ್ಟಿತ್ತು. ಆ ಸಮಯದಲ್ಲಿ ಅವರು ನಿಗದಿತ ಸಮಯಕ್ಕೆ ನಿಗದಿತ ಸ್ಥಳಕ್ಕೆ ತಲುಪಬೇಕಾಗಿತ್ತು. ಅದನ್ನು ಬಿಟ್ಟು ಆ ವಿದ್ಯಾರ್ಥಿಯನ್ನು ನೇರವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ರೀತಿ ಇದೆಯಲ್ಲ, ಅದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಪ್ರಚಾರದಲ್ಲಿದೆ ಮತ್ತು ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಚಾಲಕನ ಆ ಸಮಯ ಪ್ರಜ್ಞೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈಗ ಹೋಗ್ತಾ ಇರುವಾಗ ನೋಡಿದಿರಿ, ನಿಮಗೆ ಈ ವಿಷಯ ಗಮನಕ್ಕೆ ಬಂತು. ಸೊ ಹೇಗೆ ನಿಮಗೆ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಚಾಲಕರು ನಮ್ಗೆ ಗೊತ್ತಿದೆ, ಯಾವಾಗಲೂ ಟೈಮಿಗೆ ಸರಿಯಾಗಿ ಸ್ಥಳಕ್ಕೆ ತಲುಪಬೇಕು ಅಂತ ಇರ್ತದೆ. ಸೊ ಅದರ ಎರಡು ಮಧ್ಯದಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಂಡ್ರಿ, ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಆ ಟೈಮಲ್ಲಿ ತಲೆ ಫುಲ್ ಬ್ಲ್ಯಾಂಕ್ ಆಗಿ ಏನಂತಾನೆ ಇದೇ ಆಗಲಿಲ್ಲ ನನಗೆ. ಫುಲ್ ಇದಾಗಿದೆ, ನಾನು ಹೆದರಿ ನರ್ವಸ್ ಆಗಿದ್ದೇನೆ. ಆಮೇಲೆ ನೋಡಲೇ ಅಲ್ಲ, ನಾನು ಸೀದಾ ಜ್ಯೋತಿಯಿಂದ ಪಾಸ್ ಆದ ಸೀದಾ ಡೈರೆಕ್ಟ್ ಆಸ್ಪತ್ರೆಗೆ ಹೋದದ್ದು. ಎಲ್ಲಿ ಸಹ ಸ್ಟಾಪ್ ಸಹ ಕೊಡಲಿಲ್ಲ, ಏನಿಲ್ಲ. ಮತ್ತು ಅಲ್ಲಿಂದ ಮತ್ತೆ ತಿರುಗಿ ಮತ್ತೆ ನಾನು ಮಂಗಲ್ದೇವಿ ಆಚೆ ಹೋಗ್ಲಿಕ್ಕೆ ಆಗಲಿಲ್ಲ, ಟೈಮ್ ಸಾಕಾಗಲಿಲ್ಲ ನನಗೆ. ಮತ್ತು ಅಲ್ಲೇ ತಿರುಗಿಸಿ ಪ್ಯಾಸೆಂಜರನ್ನು ಹಿಂದೆ ಗಾಡಿಯಾಗೆ ಕೊಟ್ಟು ನಾವು ವಾಪಸ್ ಬಂದದ್ದು ಹಾಗೆ. ಸೊ ನಿಮಗೆ ಹೇಗೆ ಗೊತ್ತಾಯಿತು ಅಂದರೆ ವಿದ್ಯಾರ್ಥಿ ಅಲ್ಲಿ ಈ ಕೊಟ್ಟಾರ ಉರುಷ್ಟೂರು ಪಾಸ್ ಆಗುವಾಗ ಸ್ವಲ್ಪ ಒಂಚೂರು ಮೂಮೆಂಟ್ ಇತ್ತು, ಸ್ವಲ್ಪ ನೀರೆಲ್ಲ ಹಾಕಿದಾಗ ಸ್ವಲ್ಪ ಮೂಮೆಂಟ್ ಇತ್ತು. ಆಮೇಲೆ ನಿಮ್ಮ ಜ್ಯೋತಿ ಪಾಸ್ ಆದಮೇಲೆ ಏನು ಮೂಮೆಂಟ್ ಇರಲಿಲ್ಲ. ಆಮೇಲೆ ನನಗೆ ಫುಲ್ಲು ಇದಾದೆ ನಾನು, ಅಂದರೆ ಏನು ಮೂಮೆಂಟ್ ಇಲ್ಲಲ್ಲ, ಈಗ ಏನು ಮಾಡೋದು ಅಂತ ಫಾಸ್ಟ್ ಸೀದಾ ಆಸ್ಪತ್ರೆ ಒಳಗೆ ಹೋದ. ಮತ್ತು ಸೀದಾ ಎಲ್ಲೂ ನಿಲ್ಲಿಲ್ಲ. ಅಲ್ಲ, ಒಂದು ವಿಷಯ ಇರ್ತದೆ ಅಂದರೆ ಬಹಳಷ್ಟು ಜನ ಅನಾರೋಗ್ಯಕ್ಕೆ ಈಡಾಗ್ತಾರೆ. ಮತ್ತು ಈಗ ನಾವು ನೋಡ್ತಾ ಇದ್ದೇವೆ, ಬಹಳಷ್ಟು ಜನ ರಸ್ತೆಯಲ್ಲೂ ಕೂಡ ಅನಾರೋಗ್ಯಕ್ಕೀಡಾಗಿ ಬೀಳ್ತಾ ಇರೋದನ್ನು ನೋಡ್ತೇವೆ. ನಾವೆಲ್ಲ ನೋಡಿಕೊಂಡು ಸುಮ್ಮನೆ ಹೋಗ್ತಾ ಇರ್ತೇವೆ. ಸೊ ಅಂದರೆ ನಮಗೂ ಕೂಡ ಒಂದು ಪ್ರಯಾಣಿಕರು, ಅವರು ಎಲ್ಲಿ ಬೇಕಾದ್ರೂ ಹೋಗಲಿ, ನಮಗೇನು ಅಂತ ಎಲ್ಲರೂ ಬೇಕಾದ್ರೂ ಇಳಿಸಿಕೊಂಡು ಹೋಗ್ಬೋದಿತ್ತು. ಸೊ ಅಂಥ ಮನಸ್ಥಿತಿ ನಿಮಗೆ ಬರದೇ ಇರಲಿಕ್ಕೆ ಏನು ಅಂತ ಹೇಗೆ? ಅಂದರೆ ಏನಂದ್ರೆ ನಮಗೆ ಸಹ ಒಂದು ಮನುಷ್ಯತ್ವ ಅಂತ ಉಂಟಲ್ಲ, ಮಾನವೀಯತೆ. ನಾಳೆ ನಮ್ಮ ಮನೆಯವರಿಗೆ ಆಗಲಿ ಯಾರಿಗಾದ್ರೂ ಹೀಗೆ ಆಗ್ತಿದ್ರೆ, ಹೀಗೆ ನೋಡಿದರೆ ಈ ಥರ ಮಾಡಿದ ಇನ್ನೊಬ್ಬರಿಗೆ ಒಂದು ಇದು ಸ್ಫೂರ್ತಿ ಬರ್ತದೆ, ಇನ್ನೊಬ್ಬರಿಗೆ ಸಹ ನಾವು ಸಹ ಮಾಡಬೇಕು ಅಂತ ಒಂದು ಇದು ಬರ್ತದಲ್ಲ ಹಾಗೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಯಾರು ಸಹಾಯಕ ಕಂಡಕ್ಟರ್ ಕೂಡ ಇದ್ದರು, ಅವರ ಹೆಸರೇನು ಮತ್ತು ಅವರು ಹೇಗೆ ನಿಮಗೆ ಇದು ಮಾಡಿ ಸಹಾಯ ಮಾಡಿದರು? ಸುರೇಶ್ ಅಂತ ಇದ್ದರು. ಮತ್ತು ರಿಲೀವ್ ಕಂಡಕ್ಟರ್ ಅವರು ಮಹೇಶ್ ಪೂಜಾರಿ ಅಂತ, ಅವರು ಕೂಡ ಬಸ್ಸಲ್ಲಿದ್ದರು ಆ ಟೈಮಲ್ಲಿ. ಹಾಗಾಗಿ ಇಬ್ಬರಿದ್ದ ಕಾರಣದಲ್ಲಿ ಸ್ವಲ್ಪ ಸುಲಭ ಆಯಿತು ಎತ್ಕೊಂಡು ಹೋಗಲಿಕ್ಕೆ ಹಾಸ್ಪಿಟಲ್ ಒಳಗಡೆ ಹಾಗೆ. ಉಳಿದ ಪ್ರಯಾಣಿಕರು ಹೇಗೆ ಅಂದರೆ ಬಾಲಕಿಯನ್ನು ಹೇಗೆ ನೋಡ್ಕೊಳ್ತಾ ಇದ್ರು? ಅವಳ ಪರಿಸ್ಥಿತಿ, ಅವಳ ಸಿಚುವೇಶನ್ ನೋಡುವಾಗ ಎಲ್ಲ ಇದಾಗಿದ್ದಾರೆ. ಏನಂದರೆ ಏನಿಲ್ಲ, ಫುಲ್ ಇದಾಗಿದೆ, ಕೈ ಕಾಲೆಲ್ಲ ಏನು ಮೂಮೆಂಟ್ ಇರಲಿಲ್ಲ. ಹಾಗಾಗಿ ಎಲ್ಲ ಎದ್ರಿ ಒಮ್ಮೆ ಹೋಗುವ ಹಾಸ್ಪಿಟಲ್ ಹೋಗುವ ಅಂತ ಎಲ್ಲ ಸೀದಾ ಹಾಸ್ಪಿಟಲಿಗೆ ಹೋದದ್ದು ಸೀದಾ ಹಾಗೆ. ಸೊ ಅದರ ನಂತರ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶಂಸೆಗೆ ಒಳಗಾಗ್ತಾ ಇದ್ದಾರೆ ಮತ್ತು ನಿಮ್ಮನ್ನು ಹುಡುಕಿ ಕೊಂಡು ಸನ್ಮಾನ ಮಾಡುವ ಇದನ್ನು ನೋಡ್ತಾ ಇದ್ದೀರಿ. ಸೊ ಈಗ ಏನು ಅನ್ನಿಸ್ತಾ ಇದೆ ನಿಮಗೆ? ನನಗೆ ಖುಷಿ ಆಗ್ತಾ ಉಂಟು. ವಿದ್ಯಾರ್ಥಿನಿ ಅಸ್ವಸ್ಥಳಾದಾಗ ಆ ಸಮಯದಲ್ಲಿ ಅವಳಿಗೆ ಟ್ರೀಟ್ಮೆಂಟ್ ಮಾಡುವ ಅಥವಾ ಅವಳನ್ನು ಉಸ್ತುವಾರಿ ನೋಡಿಕೊಳ್ಳಲಿಕ್ಕೆ ಇಲ್ಲಿ ಕಂಡಕ್ಟರ್ ಸುರೇಶ್ ರವರು ಕೂಡ ಇದ್ದರು. ಆ ಸಮಯದ ಸನ್ನಿವೇಶನ ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಸೊ ಏನು ಕಂಡಿದ್ದೀರಿ ಅಲ್ಲಿ, ಆವಾಗ ಏನಾಯಿತು? ಇಲ್ಲ, ಏನೇ ಅವರೊಂದು 8 ಮಂದಿ ಬಂದಿದ್ದರು ಗಾಡಿಯಲ್ಲಿ ಒಟ್ಟಿಗೆ, ಸ್ಟೂಡೆಂಟ್. ಲಾಲ್ಬಾಗ್ ಬರುವಾಗ ಸ್ವಲ್ಪ ಅವಳಿಗೆ ಅಪ್ಸೆಟ್ ಆದಳು ಫುಲ್ಲು. ಸ್ವಲ್ಪ ಮುಖಕ್ಕೆಲ್ಲ ನೀರೆಲ್ಲ ಹಾಕಿ ನೋಡುವಾಗ ಮತ್ತೆ ಫುಲ್ ಅಪ್ಸೆಟ್ ಆದಳು. ಆಮೇಲೆ ನಾವು ನೋಡಲೇ ಇಲ್ಲ, ಸೀದಾ ಬಂದು ಕಂಕನಾಡಿ ಬಂದು ಸೀದಾ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಅಡ್ಮಿಟ್ ಮಾಡಿ ಬಂದಿದ್ದೇವೆ. ಸೊ ಏನು ಅನ್ನಿಸ್ತದೆ ನಿಮಗೆ ಈ ಸನ್ನಿವೇಶ ನೋಡುವಾಗ ಮತ್ತು ನೀವು ಮಾಡಿದ ಈ ಕೆಲಸ ಸಮಾಜದಲ್ಲಿ ಪ್ರಶಂಸೆಗೆ ಒಳಗಾಗುವಾಗ ನಿಮ್ಗೇನು ಅನ್ನಿಸ್ತದೆ? ಇಲ್ಲ, ಅದೇನಂದರೆ ನಮಗೆ ಗೊತ್ತೇ ಇದೆ ಎಲ್ಲ. ಈಗ ನೋಡಿದರೆ ಮಂಗಳೂರು ಫುಲ್ಲು ಟ್ರಾಫಿಕ್, ಟೈಮ್ ಇಲ್ಲ, ಒಂದು ಎಲ್ಲ ಪರಿಸ್ಥಿತಿ ಹಾಗೆ ಉಂಟು ಮಂಗಳೂರಿದ್ದು. ಟೈಮ್ ಅಂತೂ ಇಲ್ಲವೂ ಇಲ್ಲ ಗಾಡಿಗೆಲ್ಲ ಹೋಗಲಿಕ್ಕೆ ಬರಲಿಕ್ಕೆ. ನಮಗೆ ಅದೇ ದೊಡ್ಡ ಇದು ಪರಿಸ್ಥಿತಿ. ಸೊ ಅಂದರೆ ಟೈಮಿಂಗ್ ಮಧ್ಯದಲ್ಲೂ ಕೂಡ ಇಂಥದ್ದೊಂದು ಸೇವೆ ಮಾಡಬೇಕಂತ ನಿಮ್ಗೆ ಅನಿಸಿದ್ದು? ಬರ್ತಾನೆ ಇರುತ್ತೆ ಇವಾಗೆಲ್ಲ ಇಂಥದ್ದೆಲ್ಲ. ಮತ್ತು ನಮ್ಮ ಕರ್ತವ್ಯ ಎಷ್ಟುಂಟು ಅಷ್ಟು ಮಾಡಿ ಬರೋದು ಅಷ್ಟೇ. ನಾವೊಂದು ಫ್ರೆಂಡ್ಸ್ ಟೀಮು ಮಂಗಳೂರು ಅಂತ ಇಲ್ಲಿಂದ ಬಂದಿದ್ದೇವೆ. ನಮ್ಮ ಎಲ್ಲ ಸಹಪಾಠಿಗಳು ಮಾತೆಯರು ಉಳ್ಳಾಲದಿಂದಾಗಲಿ ಅಲ್ಲಿಂದ ಕೂಡ ಬಂದಿದ್ದಾರೆ. ಈಗಿನ ಸಮಾಜ ಹೇಗೆ ಅಂದರೆ, ನೀವು ದಾರಿಯಲ್ಲಿ ಯಾರಿಗಾದರೂ ಏನಾದರೂ ಪಕ್ಕನೆಯವರ ಸಹಾಯಕ್ಕೆ ಹೋಗುವುದಿಲ್ಲ, ಜಸ್ಟ್ ಒಂದು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ತಮ್ಮ ಒಂದು ಸಮಯ ಪ್ರಜ್ಞೆ ಇಂದಾಗಿ ಅವರು ಆ ಹೆಣ್ಣು ಮಗುವನ್ನು ತಕ್ಷಣ, ಬಹುಶಃ ಈ ಮಂಗಳೂರಿನಲ್ಲಿ ನಾನು ನೋಡಿದ ಮಟ್ಟಿಗೆ ಆ ನಿರ್ವಾಹಕ ಬಸ್ಸನ್ನು ಒಂದು ಹಾಸ್ಪಿಟಲ್ನ ಒಳಗೆ ಕೊಂಡೋಗೋದು ಬಹುಶಃ ಇದೇ ಮೊದಲು ಕಾಣ್ತದೆ. ಆದ್ದರಿಂದ ಆ ಹೆಣ್ಣು ಮಗುವಿನ ಒಂದು ಜೀವನ ಒಂದು ಸರಿಯಾಗಿ ಅಲ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಆ ಅಪಾಯದಿಂದ ಪಾರಾಗಿದ್ದಾಳೆ. ಇದನ್ನೆಲ್ಲ ನಾವು ಮನಗಂಡು, ಅಂದರೆ ನಮಗೆ ಒಂದು ಮಾದರಿ
ಈ ಮಂಗಳೂರಿನಲ್ಲಿ ಈಗ ಏನಂದರೆ ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಮರಗಿ ಅವರಿಗೆ ಒಂದು ಸಹಾಯ ಮಾಡುವ ನಿಟ್ಟಿನಲ್ಲಿ ಇವರು ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಣ್ಣು ಮಕ್ಕಳು ನಾವು ಬೆಳಿಗ್ಗೆ ಇದು ನಮ್ಮ ವೆರಿ ಶಾರ್ಟ್ ಪೀರಿಯಡಲ್ಲಿ ಆದಂತಹ ವಿಷಯ. ನಾವು ವಿದಿನ್ 1 ಅವರ್ನೊಳಗೆ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತೇವೆ. ನಾವು ಪ್ರತಿಯೊಂದಕ್ಕೂ ಸಮಯ ಇದು ನಾವು ಸನ್ಮಾನವನ್ನು ಮಾಡ್ತೇವೆ. ಆದರೆ ನಾವು ಮಾಡಬೇಕಾದದ್ದು ನಿಜವಾಗಿ ಈ ಒಂದು ವಿಷಯಕ್ಕೆ. ಕುಂಜತಬೆಲ್ನಿಂದ ಕೃಷ್ಣ ಪ್ರಸಾದ್ 13 ನಂಬರ್ ಬಸ್ಸು ಮಂಗಲದೇವಿ ಕಡೆ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಕೂಳೂರಿನಿಂದ ಯಾನಪ್ಪಯ್ಯದ ವಿದ್ಯಾರ್ಥಿನಿಯರು ಈ ಬಸ್ಸಿಗೆ ಹತ್ತಿದರು. ಅದರಲ್ಲಿ ಒಬ್ಬರು ವಿದ್ಯಾರ್ಥಿನಿ ಕೊಠಾರ ಚೌಕಿ ತಲುಪುತ್ತಲೇ ತೀವ್ರ ಅಸ್ವಸ್ಥರಾದರು. ಎದೆನೋವು ವಿಪರೀತವಾಗಿ ಕಾಣಿಸಿಕೊಂಡು ಬಹಳ ಅಪಾಯಕಾರಿ ಸ್ಥಿತಿಯನ್ನು ಕಂಡು ನಮ್ಮ ಚಾಲಕರು ಮತ್ತು ನಿರ್ವಾಹಕರು ಕೂಡಲೇ ಆ್ಯಂಬುಲೆನ್ಸ್ ಥರ ಫಾದರ್ ಮುಲ್ಲಸ್ ಆಸ್ಪತ್ರೆಗೆ ಸುಮಾರು 6 ನಿಮಿಷದ ಒಳಗೆ ಮುಟ್ಟಿಸಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇದು ಬಹಳ ಶ್ಲಾಘನೀಯ ವಿಷಯ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಅವರನ್ನು ಅಭಿನಂದಿಸುತ್ತದೆ. ಇಂತಹ ಹಲವು ಮಾನವೀಯ ಘಟನೆಗಳು ಆಗಿದ್ದುಂಟು. ಆದರೆ ಸೋಷಿಯಲ್ ಮೀಡಿಯಾಗಳು ಆ ಸಂದರ್ಭದಲ್ಲಿ ಚಾಲ್ತಿಯಲ್ಲಿ ಇರದ ಕಾರಣ ಇದು ಬೆಳಕಿಗೆ ಬರಲಿಲ್ಲ. ಇನ್ನು ಮುಂದಕ್ಕೂ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಮತ್ತು ಪ್ರಯಾಣಿಕರ ವಿದ್ಯಾರ್ಥಿ ಸಮುದಾಯದ ಮೇಲೆ ನಮ್ಮ ಬಸ್ಸಿನಲ್ಲಿ ಕಾಳಜಿಯನ್ನು ಹೊಂದುತ್ತೇವೆ. ಆದರೆ ಒಂದು ಇದರಲ್ಲಿ ಸ್ವಲ್ಪ ಬೇಸರ ಉಂಟು. ಯಾಕೆಂದರೆ ಈ ಕಂಕನಾಡಿ, ಜ್ಯೋತಿ, ಬನ್ಸ್ ಹಾಸ್ಟೆಲ್, ಬೆಸೆಂಟ್ ಆ ರೂಟಲ್ಲಿ ಹೋಗುವ ಬಸ್ನವರು ಯಾರಿಗೂ ಕೂಡ ಈ 2 ವೀಲರ್ ಆಗಲಿ 4 ವೀಲರ್ ಅವರ ಕಷ್ಟ ಗೊತ್ತಿಲ್ಲ. ಯಾಕೆಂದರೆ ನಾನೀಗ ಕಾರ್ ಒಬ್ಬ ಕಾರ್ ಇಟ್ಕೊಂಡು ಹೋಗುವಾಗ ಒಂದು ಬ್ರೇಕ್ ಹೊಡೆದ್ರೆ ನನಗೆ ಒಬ್ಬನಿಗೆ ಇದಾಗೋದು. ಅದೇ ನಾನು ಇಲ್ಲಿ ಒಂದು ಬ್ರೇಕ್ ಹೊಡೆದ್ರೆ ಒಳಗೆ ಕೂತಲು 50 ಜನಕ್ಕೆ ತಾಗ್ತದೆ. ಅದರಲ್ಲಿ ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲರೂ ಇರ್ತಾರೆ. ಹಾಗಾಗಿ ಒಂಚೂರು ಈ ಚಿಕ್ಕ ಗಾಡಿಯವರು ಹೋಗುವಾಗ ರೈಟಿಂದ ಹೀಗೆ ಹೋಗುವಾಗ ನಾವು ಸೀದಾ ಹೋಗುವ ಹೀಗೆ ನೋಡಿ ಹೋಗೋದಿಲ್ಲ, ಹೀಗೆ ನೋಡಿ ಹೋಗುದು. ಯಾಕಂದರೆ ಬ್ರೇಕ್ ಹೊಡಿಬೇಕು ಅಂತ ಆ ಥರದ್ದು ಇದುಂಟು ಸಿಚುವೇಶನ್ ಆಗಿದೆ ಈಗ ಸಿಟಿ ಒಳಗಡೆ. ಯಾಕೆಂದರೆ ಈ ಬ್ರೇಕ್ ತಪ್ಪಿದರೆ ಅಡಿಗೆ, ಆಮೇಲೆ ಎಲ್ಲ ಕೋರ್ಟು ಕಚೇರಿ, ಡ್ರೈವರ್ಗೆ ಶಿಕ್ಷೆ ಎಲ್ಲ ಡ್ರೈವರ್ಗೆ. ಹಾಗಾಗಿ ಒಂದು ಈ ನಮ್ಮ ಅಧಿಕಾರಿಯವರ ಹತ್ರ ಒಂದು ಹೇಳೋದು ಏನಂದರೆ ಟ್ರಾಫಿಕ್ ಅದನ್ನು ಬಸ್ಸಿನವರು ಬರುವಾಗ ಅದಕ್ಕೆ ಅನುಕೂಲ ಮಾಡಿಕೊಡೋದು. ಸಿಗ್ನಲಲ್ಲಿ ಬರುವಾಗ ಒಬ್ಬ PC ಎದುರಿದ್ದ ಕಾರನ್ನು ಬರಲಿ ಕಾರ್ ಪಾಸ್ ಆದಮೇಲೆ ನಮ್ಮ ಗಾಡಿ ಪಾಸ್ ನಿಲ್ಲು, ಬಸ್ಸನ್ನು ನಿಲ್ಲಿಸ್ತಾರೆ, ಕಾರನ್ನು ಬಿಡ್ತಾರೆ. ಅಂದರೆ ಬಸ್ ಅಷ್ಟೊಂದು ಇದಾಗಿ ಹೋಗಿದೆ ಇವರಿಗೆ. ಅವರಿಗೆ ಇದು ನೋಡೋದಿಲ್ಲ, ಒಂದು ಬ್ರೇಕ್ ಹೊಡೆದ್ರೆ ಒಳಗಿದ್ದವ್ರಿಗೆ ಎಷ್ಟು ಜನಕ್ಕೆ ತಾಗ್ತದೆ ಏನಿಲ್ಲ. ಎಲ್ಲ ಏನಾದಾದರೆ ಬಸ್ ಡ್ರೈವರ್ ಕಂಡಕ್ಟರ್ ಅವರ ಮೇಲೆ. ಅಂದರೆ ನೀವು ಸಾಮಾನ್ಯ ನಾಗರಿಕರಿರಲಿ ಅಥವಾ ಪೊಲೀಸರಿರಲಿ, ಅವರು ಕೇವಲ ಬಸ್ಸನ್ನು ಮತ್ತು ಬಸ್ ಡ್ರೈವರನ್ನು ಮಾತ್ರ ನೋಡ್ತಾರೆ. ಅದರಿಂದ ಇರುವ ಪ್ರಯಾಣಿಕರ ಬಗ್ಗೆ ಗಮನ ಹರಿಸೋದಿಲ್ಲ ಅಂತ ಇದೊಂದು ಸಂದೇಶವನ್ನು ಈ ಸಮಯದಲ್ಲಿ ನೀವು ಕೊಡ್ತಾ ಇದ್ದೀರಿ. ಓಕೆ, ಎಸ್, ಓಕೆ. ನಿಮ್ಮ ಸೇವೆಗೆ, ನಿಮ್ಮ ಸಮಯ ಪ್ರಜ್ಞೆಗೆ ನಾವು ಎಲ್ಲರೂ ಪ್ರಶಂಸಿಸ್ತಾ, ನಮ್ಮದು ಕೂಡ ಅಭಿನಂದನೆ ಇದೆ ನಿಮಗೆ. ಸೊ ಒಳ್ಳೆಯದಾಗಲಿ ನಿಮಗೆ.